ಮಂದೇವಾಲ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಬೇಕು ಸುಸಜ್ಜಿತ ಕಟ್ಟಡ. ಅವಘಡ ಸಂಭವಿಸುವ ಮುನ್ನವೇ ಕ್ರಮ ಕೈಗೊಳ್ಳಿ. ಶಾಲಾ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡು ಯಾವಾಗ ಬೇಕಾದರೂ ಬಿದ್ದು ಹೋಗುವ ಸಾಧ್ಯತೆ ಇದೆ. ಈ ಅವಘಡ ಸಂಭವಿಸುವ ಮುನ್ನವೇ ತಾಲೂಕು ಆಡಳಿತ ಇತ್ತ ಗಮನವನ್ನು ಹರಿಸಿ ಹಳೆಯ ಕಟ್ಟಡವನ್ನು ತೆರವು ಮಾಡಿ ಸುಸಜ್ಜಿತವಾಗಿ ನಿರ್ಮಿಸಬೇಕಿದೆ. ಈ ಪ್ರೌಢಶಾಲೆಯಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು 300 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡುತ್ತಿದ್ದಾರೆ. ತರಗತಿಯಲ್ಲಿ ಶಿಕ್ಷಕರ ಕೊರತೆ ಇಲ್ಲ, ಆದರೆ ಕೊರತೆ ಇರುವುದು ಶಾಲಾ ಕಟ್ಟಡದಲ್ಲಿ. ಈಗ ಇರುವ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಗೋಡೆಗಳು ಬಿರುಕು ಬಿಟ್ಟಿವೆ, ಮೇಲ್ಛಾವಣಿ ಸೋರುತ್ತಿದೆ. ಕಟ್ಟಡ ಯಾವಾಗ ಬೇಕಾದರೂ ಕುಸಿದು ಬೀಳುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಮಳೆಗಾಲ ಬಂತೆಂದರೆ ಸಾಕು, ತರಗತಿ ಕೊಠಡಿ ಸಂಪೂರ್ಣವಾಗಿ ಜಲಾವೃತಗೊಳ್ಳುತ್ತದೆ. ಶಾಲಾ ಕಟ್ಟಡದ ತಳಪಾಯ ನೆಲಮಟ್ಟಕ್ಕೆ ಇರುವ ಕಾರಣ ಮೈದಾನದಲ್ಲಿ ಬಿದ್ದ ಮಳೆಯ ನೀರು ನೇರವಾಗಿ ಕೊಠಡಿಗೆ ನುಗ್ಗಿ ಪಾಠ ಪ್ರವಚನಕ್ಕೆ ತೊಂದರೆಯಾಗುತ್ತಿದೆ. ಇನ್ನು ಶಾಲಾ ಮುಂಭಾಗದ ಮೈದಾನದ ವಿಚಾರಕ್ಕೆ ಬಂದರೆ, ಪ್ರಸ್ತುತ ಶಾಲೆಗೆ ಸೇರಿದ ಭೂಮಿಯನ್ನ ಗ್ರಾಮದ ಕೆಲವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಒತ್ತುವರಿ ಮಾಡಿದ ಮೈದಾನ ಜಾಗವನ್ನ ನ್ಯಾಯಾಲಯದಲ್ಲಿ ತಡೆಹಿಡಿಯಲಾಗಿದೆ ಎಂಬುದನ್ನು ಹೇಳಲಾಗುತ್ತಿದೆ. ಆದರೆ ಶಾಲೆಯ ಜಾಗವನ್ನ ಸರಿಯಾಗಿ ನಿರ್ವಹಿಸದೆ ಹೋದಲ್ಲಿ ಮುಂದೊಂದು ದಿನ ಅದು ಒತ್ತುವರಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಒಂದು ವೇಳೆ ಜಾಗ ಒತ್ತುವರಿಯಾದರೆ ಶಾಲೆಯಲ್ಲಿ ವ್ಯಾಸಂಗ ಮಾಡುವ ಮಕ್ಕಳಿಗೆ ಆಟ ಪಾಠಕ್ಕೆ ನಿವೇಶನವೇ ಇಲ್ಲದಂತಾಗುತ್ತದೆ ಎಂದು ಶಾಲಾ ಮಕ್ಕಳು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳಿಗೆ ಪ್ರೌಢಶಾಲೆ ಆಟದ ಮೈದಾನ ಉಳಿಸಿಕೊಳ್ಳಬೇಕಾದ ಜನಪ್ರತಿನಿಧಿಗಳು ಶಿಕ್ಷಣ ಇಲಾಖೆ ಗಮನ ಹರಿಸುವಲ್ಲಿ ವಿಫಲರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿಯನ್ನ ನೀಡಿದ ತಾಲೂಕು ದಂಡಾಧಿಕಾರಿಗಳಾದ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೇರವಾಗಿ ಪೊಲೀಸ್ ಠಾಣೆಯ PSI ಚಿದಾನಂದ ಸೌದಿ ಅವರ ಮುಂದೆ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತಾಲೂಕು ದಂಡಾಧಿಕಾರಿ ಮಾತನಾಡಿ, ನಾವು ಈ ವಿಷಯವನ್ನು ಸರ್ಕಾರಕ್ಕೆ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತರುವಂತೆ ನಾವು ಪ್ರಯತ್ನ ಮಾಡುತ್ತೇವೆ. ತಾವು ಈ ಹೋರಾಟವನ್ನು ಕೈಬಿಡಬೇಕೆಂದು ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಎಂದು ತಿಳಿಸಿದರು. ಇನ್ನು ಹೋರಾಟಕ್ಕೆ ಬೆಂಬಲಿಸಿದ ಶ್ರೀಶೈಲ್ ಭಟ್ನಾಳ್, ಗ್ರಾಮ ಪಂಚಾಯಿತಿಯ ಸದಸ್ಯರು ಹಲ್ಲಪ್ಪ ಬಿ ಲಂಗೋಟಿ, ಶಿವಶರಣಪ್ಪ ಮಂದೇವಾಲ್, ದಲಿತ ಸೇನೆ ತಾಲೂಕು ಅಧ್ಯಕ್ಷರು ಮತ್ತು ಶಾಲಾ ವಿದ್ಯಾರ್ಥಿಗಳು, ಊರಿನ ಎಲ್ಲ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನನ್ನ ಹೆಸರು ಶ್ರೀಶೈಲ್ ಶಿವಗಪ್ಪ ಭಟ್ನಾಳ್, ಶಾಕಿನ್ ಮಂದೇವಾಲ್, ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು ಮತ್ತು ವಕೀಲರು ಮತ್ತು ಸಾಮಾಜಿಕ ಕಾರ್ಯಕರ್ತರು. ಈ ಒಂದು ರಾಜ್ಯ ಹೆದ್ದಾರಿಗೆ ಗ್ರಾಮಸ್ಥರು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರು, ನಮ್ಮ ತಾಲೂಕಾ ದಲಿತ ಸೇನೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಶಾಲೆಯ ಸರ್ಕಾರಿ ಪ್ರೌಢಶಾಲೆಯ ಎಲ್ಲ ಮುದ್ದು ಮಕ್ಕಳು, ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಇವತ್ತಿನ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕುಳಿತುಕೊಳ್ಳಲು ಕಾರಣವೆಂದರೆ, ಸುಮಾರು ನಮ್ಮ ಒಂದು ಅನೇಕ 5 ರಿಂದ 10 ಬೇಡಿಕೆ ಇರುತ್ತವೆ. ಮೊದಲೇ ಬೇಡಿಕೆ ಏನೆಂದರೆ, ಎಲ್ಲ ಗ್ರಾಮದ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಮೊದಲೇ ಬೇಡಿಕೆ ಏನೆಂದರೆ, ಸುಮಾರು 1977ರಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆ, ಈ ಶಾಲೆಯು ಅಲ್ಲಿಂದ ಇಲ್ಲಿವರೆಗೆ ಕಟ್ಟಡವಾಗಿದ್ದು ಸುಮಾರು ಆ ಜಾಗದ ಆ ಒಂದು ಸರ್ಕಾರಿ ಪ್ರೌಢಶಾಲೆಯ ಜಾಗ ಸುಮಾರು 200 ಜಾಗ ಇಡೀ ಗ್ರಾಮ ಪಂಚಾಯತಿಯಲ್ಲಿ ಪ್ರೊಸೀಡಿಂಗ್ ಮೂಲಕ 1977ರಲ್ಲಿ ಆಗಿನ ಅಧ್ಯಕ್ಷರು ಅಂದರೆ ವಿಲೇಜ್ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಕೂಡಿ ಈ ಎಲ್ಲ ಬೇಡಿಕೆಗಳ ಈಡೇರಿಕೆಗಾಗಿ ಈ ಒಂದು ಬೇಡಿಕೆಗಳನ್ನು ಕರ್ನಾಟಕ ಸರ್ಕಾರ ಅಂತೇಳಿ ಏನು ಈ ಜಾಗ ಕೊಟ್ಟಿದ್ದಾರೆ, ಆ ಜಾಗವನ್ನೇನದಲ್ಲ ಮೊದಲನೇದಾಗಿ ಶ್ರೀ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಅಂತೇಳಿ ಮೊದಲೇ ಬೇಡಿಕೆ 200x300 ಈ ಒಂದು ಪಾಣಿಯಲ್ಲಿ ಆಗಲಿ ಮತ್ತು ಸರ್ಕಾರದ ಇಲಾಖೆಯಲ್ಲಾಗಲಿ 200x300 ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಅಂತೇಳಿ ಮೊದಲನೇ ಬೇಡಿಕೆ, ನಂಬರ್ 1 ಬೇಡಿಕೆ. ಎರಡನೇ ಬೇಡಿಕೆ ಏನಪ್ಪ ಅಂದ್ರೆ, ಸುಮಾರು ಈ ಒಂದು 77ರಿಂದ ಇಲ್ಲಿವರೆಗೆ 2025ರವರೆಗೆ ಯಾವುದೇ ಮಂಡ್ಯಾಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕಟ್ಟಡ, ಬಿಸಿ ಊಟದ ಕಟ್ಟಡ ಆಗಲಿ ಮತ್ತು ಶಾಲಾ ಒಂದು ಹೆಚ್ಚಿನ ಕೋಣೆ ನಿರ್ಮಾಣ ಆಗಿಲ್ಲ. ಅವು ನಿರ್ಮಾಣ ಆಗಿ ಬಂದರೂ ಸಹಿತ ಈ ಜಾಗದವರು ನನ್ನ ಜಾಗ ಇದೆ ಅಂತೇಳಿ ಸುಮ್ಮನೆ ತೊಂದರೆ ಕೊಡುತ್ತಾ, ಶಾಲೆಗೆ ಹೋಗಲು ಮಕ್ಕಳಿಗೆ ತೊಂದರೆ ಕೊಡುತ್ತಾ ಮತ್ತು ಶಾಲೆಯಲ್ಲಿ ಬಿಸಿ ಊಟ ಮಾಡಲು ಬಂದಿರತಕ್ಕಂಥವರಿಗೆ ತೊಂದರೆ ಮಾಡುತ್ತಾ, ಶಾಲೆಯಲ್ಲಿ ಕುಡಿಯುವ ನೀರಿಗಾಗಿ ಬೋರ್ವೆಲ್ ಹಾಕಿಸಲು ಅಂಥ ಸಂದರ್ಭದಲ್ಲಿ ಜಾಗದವರು ನಮ್ಮ ಜಾಗದಂತೆ ತೊಂದರೆ ಮಾಡ್ತಾ ಬಂದಿದ್ದಾರೆ. ಆ ಒಂದು
ಸುಮಾರು ಎರಡನೇ ಬೇಡಿಕೆ ಏನಪ್ಪ ಅಂದ್ರೆ 10 ರಿಂದ 15 ಕೋಣೆಗಳನ್ನು ಮಂಜೂರಾಗಿ ಎರಡನೇದಾಗಿ ಈ ಶಾಲೆಗೆ ಮಂಜೂರಾಗಬೇಕಂತೇಳಿ ನಮ್ಮ ಎರಡನೇ ಬೇಡಿಕೆ ಆಗಿರುತ್ತದೆ. ಮೂರನೇ ಬೇಡಿಕೆ ಏನಪ್ಪ ಅಂದ್ರೆ ಈ 200 × 300 ಏನು ಜಾಗ ಸರ್ಕಾರ ಕರ್ನಾಟಕ ಸರ್ಕಾರ ರಾಜ್ಯಪಾಲತೆಯನ್ನು ನಮೂದನೆ ಮಾಡ್ತೀರಿ, ಆ ಒಂದು ಶಾಲೆಗೆ ಕಾಂಪೌಂಡ್ ವಾಲ್ ನಿರ್ಮಾಣ ಆಗಬೇಕು. ಮೂರನೇ ಬೇಡಿಕೆ. ನಾಲ್ಕನೇ ಬೇಡಿಕೆ ಏನಪ್ಪ ಅಂದ್ರೆ ಈ ಒಂದು ಶಾಲಾ ಆವರಣದಲ್ಲಿ ಸರ್ಕಾರ ಬಜೆಟ್ನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಬೇಸ್ಮೆಂಟ್ ಇದೆ. ಸುಮಾರು ಆ ಬೇಸ್ಮೆಂಟ್ ಏನೋದಂದ್ರೆ 10 ವರ್ಷದ ಹಿಂದೆ ಸುಮಾರು ಸಿದ್ದಣ್ಣಗೌಡರ ಜಡ್ಪಿ ಇದ್ದ ಸಂದರ್ಭದಲ್ಲಿ ಆ ಶಾಲೆಯ ಆವರಣದ ಒಂದು ಬೇಸ್ಮೆಂಟ್ ಅನ್ನು ಹೆಚ್ಚಿನ ರೂಮಿಗಾಗಿ ಬೇಸ್ಮೆಂಟ್ ಮಾಡಿದ್ರು. ಅಂತ ಒಂದು ಬೇಸ್ಮೆಂಟ್ ಮಾಡ್ತಕ್ಕಂಥ ಬೇಸ್ಮೆಂಟ್ ಮೇಲೆ ಜಾಗ ನಮ್ದಿದೆ ಅಂತ ಇನ್ನೊಬ್ಬ ಅನಾಮಧೇಯ ವ್ಯಕ್ತಿ ಬಂದು ಜಾಗ ನಮ್ದಿದೆ ಅಂತ ಹೇಳಿ ಪತ್ರ ಶೆಡ್ ಮಾಡಿದ್ದಾರೆ. ಆ ಪತ್ರ ಶೆಡ್ ಅನ್ನು ಕೂಡಲೇ ತೆರವುಗೊಳಿಸಬೇಕು. ಇನ್ನೊಂದೇನಪ್ಪ ಅಂದ್ರೆ ಈ ಅನೇಕ ಏನಂದ್ರ ನಮ್ಮ ಶಾಲೆಗೆ ಇನ್ನೂ ಅನೇಕ ಸಾಕಷ್ಟು ಬೇಡಿಕೆ ಇವೆ. ಈ ಎಲ್ಲ ಬೇಡಿಕೆ ಈಡೇರುವವರೆಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕಾ ದಂಡಾಧಿಕಾರಿ ಆಗಲಿ, ಸಂಬಂಧಪಟ್ಟಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಲಿ, ಸಂಬಂಧಪಟ್ಟಿರ್ತಕ್ಕಂಥ DD ಅವರು ಬಂದು ಈ ಎಲ್ಲ ನಮ್ಮ ಬೇಡಿಕೆ ಸ್ಪಂದಿಸಿ ಆ ಬೇಡಿಕೆಯನ್ನು ಸ್ಪಂದನೆ ಮಾಡದೇ ಇದ್ದರೆ ಆ ಬೇಡಿಕೆಗಳು ಈಡೇರುವವರೆಗೆ ನಾವು ಈ ಒಂದು ಎಲ್ಲ ಮಕ್ಕಳೊಂದಿಗೆ ಗ್ರಾಮಸ್ಥರಿಗೆ ಕೂಡಿ ಶಾಂತ ರೀತಿಯಿಂದ ಒಂದು ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ಮಾಡೋದ್ರ ಮುಖಾಂತರ ಒಂದು ಸರ್ಕಾರಕ್ಕಾಗಲಿ ಮತ್ತು ತಾಲೂಕಾ ದಂಡಾಧಿಕಾರಿಗಳ ಗಮನಕ್ಕೆ ತರಬಯಸಲಾಗುವುದು. ಮಂದೇವಲ್ ಗ್ರಾಮದ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸರ್ ಇಷ್ಟೊಂದು ದೊಡ್ಡ ಸಮಸ್ಯೆ ಇದೆ ಸರ್, ಇದು ಯಾವ ಥರ ಕ್ರಮ ಕೈಗೊಳ್ತೀರಿ ಅಂತ? ಅದೇ ಇದು ಹಿಂದೆ 75-76ರಲ್ಲಿ ದಾನಪತ್ರವಾಗಿ ಕೊಟ್ಟಿದ್ದಾರೆ ಅವರು. ಈಗ ಪಾಣಿಯಲ್ಲಿ ಅವ್ರದ್ದು ಕಡಿತ ಆಗಿಲ್ಲ, ಕೋರ್ಟ್ ಸ್ಟೇ ಇರೋದ್ರಿಂದ, ಮಾನ್ಯ ಸಿವಿಲ್ ನ್ಯಾಯಾಲಯದಲ್ಲಿ ಕೋರ್ಟ್ ಸ್ಟೇ ಇರೋದ್ರಿಂದ ನಮ್ಮ ರೆವಿನ್ಯೂದವರು ಕೂಡ ಅದನ್ನು ಸ್ಟೇದಾಗಿ ಇಟ್ಟಿದ್ದಕ್ಕಾಗಿ ಪಾಣಿಯನ್ನು ಕಡಿತಗೊಂಡಿಲ್ಲ. ಈಗ ನೋಡ್ಕೊಂಡು ಅದೇನಾದರೂ ಸ್ಟೇ ವೇಕೆಂಟ್ ಆಗಿರುತ್ತೆ ಅಥವಾ ಏನಾಗಿದೆ ಅಂತ ಫರ್ದರ್ ಯಾರೂ ಅದ್ರ ಬಗ್ಗೆ ಡಾಕ್ಯುಮೆಂಟೇಷನ್ ಕೊಟ್ಟಿಲ್ಲ. ಈಗ ನೋಡಿಕೊಂಡು ನೆಕ್ಸ್ಟ್ ಇತ್ತಪ್ಪ ಅಂದರೆ ದಾನಪತ್ರದ ಪ್ರಕಾರ ನಾವು ಗೌರ್ಮೆಂಟಿಗೆ ಇದು ಅಂಡರ್ ತೊಗೊಂಡು ಸ್ಕೂಲ್ ಜಾಗನ ನಾವು ಪರ್ಮನೆಂಟ್ ಮಾಡ್ತೀವಿ.